ಹಲೋ ಗಾಯ್ಸ್, ವೆಲ್ಕಮ್ ಟು ತನುಜಾ ಕ್ರಿಯೇಷನ್ಸ್. ಇವತ್ತಿನ ವರ್ಕ್ ಬಂದು ಹುಲ್ಲನ್ ವರ್ಕು. ಈ ಸಿಡಿಯಿಂದ ಎಷ್ಟು ಉಪಯೋಗ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಈಗ ಇದು ಹಾಕಿದ ಮೇಲೇ ಗೊತ್ತಾಗಿರೋದು. ನಾನು ಉಪಯೋಗಿಸ್ತಾ ಇರೋದು ವೆರೈಟಿ ಎಲ್ಲ ವಸ್ತು ಎಲ್ಲ ಇಟ್ಟು ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಿಮಗೆ ಶಾಂಪಲಿಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮೇಕಪ್ ಕಿಟ್ಟು ಆಗಲಿ ಇಟ್ಕೋಬೋದು. ಇಲ್ಲಿ ಪೌಡ್ರು, ಆಯಿಂಟ್ಮೆಂಟು, ಮೇಕಪ್ ಕಿಟ್ಟು ಆ ಥರ ಎಲ್ಲ ಇಟ್ಕೋಬೋದು. ಈ ಬುಟ್ಟಿಯಲ್ಲಿ ತುಂಬ ಯೂಸ್ ಆಗುತ್ತೆ. ನನಗೆ ಮಾತ್ರ ಭಾಳ ಯೂಸ್ ಆಯಿತು. ನಾವು ಹೊರಗಡೆಯಿಂದ ಪ್ಲಾಸ್ಟಿಕ್ ಬುಟ್ಟಿ ತಂದು ಇಟ್ಕೊತಾ ಇರ್ತೀವಿ ವಸ್ತುನ. ಅದೇ ಥರನೇ ನಾವು ಬುಟ್ಟಿ ತಯಾರು ಮಾಡಿ ನಮ್ಮ ವಸ್ತು ಇಟ್ಕೊಂಡ್ರೆ ಆ ಖುಷಿನೇ ಬೇರೆ ಇರುತ್ತಲ್ವ. ಬನ್ನಿ, ಈಗ ಲೇಟ್ ಮಾಡ್ದಲೇ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಮೇನ್ ವಸ್ತು ಬೇಕಾಗಿರೋದು ಒಂದು ಸಿಡಿ, ಉಲ್ಲನ್ನು. ಇದಕ್ಕೆ 4 ಕಲರ್ ಬೇಕು, 4 ಕಲರ್ ಹೋಗುತ್ತೆ. ಒಂದು ಕೋಶ ಕಡ್ಡಿ. ಹೀಗೆ ಯಾವ ಥರ ಹಾಕೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ಸಿಡಿಯಲ್ಲಿ ಓಲ್ ಇದೆಯಲ್ಲ, ಈ ಓಲಿಂದನೇ ನಾವು ತಗೋಬೇಕು. ಸಿಡಿ ಎಷ್ಟಿದೋ ಅಷ್ಟು ಸೈಜಲ್ಲಿ ನಾಟ್ ಹಾಕ್ಕೋಬೇಕು, ಇಲ್ಲ ಅಂದರೆ ಜಾರೋಗ್ಬಿಡುತ್ತೆ. ಈ ನಾಟು ಕಂಪಲ್ಸರಿ ಹಾಕ್ಕೊಳ್ಳೇಬೇಕು. ನಾನು ಯಾವ ಥರ ಹಾಕ್ಕೊತಾ ಇದ್ದೀನೋ ಅದೇ ಥರನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಜಾರೋಗ್ಬಿಡುತ್ತೆ ಬೇರೆ ಟೈಪ್ ಹಾಕಿದರೆ. ಥರ ಹಾಕ್ಕೊಂಡ್ಮೇಲೆ ಕೋಶ ಕಡ್ಡಿಯಿಂದ ಇಲ್ಲಿ ಓಲ್ ಇದೆಯಲ್ಲ, ಈ ಓಲಿನಿಂದ ಕೋಶ ಕಡ್ಡಿಯಿಂದ ಎಳ್ಕೋಬೇಕು. ಎಳ್ಕೊಂಡು ಇಲ್ಲಿ ಒಂದು ನಾಟ್ ಹಾಕ್ಕೋಬೇಕು, ಹಾಗಾದರೆ ಜಾರಲ್ಲ. ಹಂಗಾಗಿ ನಾಟ್ ಹಾಕ್ಕೊಳ್ಳೇಬೇಕು ಕಂಪಲ್ಸರಿ. ಮತ್ತು ಅದೇ ಹೋಲ್ಸಿಂದ ಹುಲ್ಲನ್ನು ತಗೊಂಡು, ಕೋಶ ಕಡೆಯಿಂದ ಹುಲ್ಲನ್ನು ತಗೊಂಡು ಮತ್ತೆ ನಾಟ್ ಹಾಕ್ಕೊತ ಹೋಗಬೇಕು. ಇಲ್ಲಿ 2 ಬರುತ್ತೆ, 2ರಲ್ಲೂ ಹಾಕ್ಕೋಬೇಕು. ಇಲ್ಲಿ ಮತ್ತೆ ನೋಡಿ, ಈಗ ಸ್ಟಾರ್ಟಿಂಗಿಂದ ಮತ್ತೆ ತೋರಿಸ್ತೀನಿ. ಓಲಿಂದ ತಗೋಬೇಕು, ಮತ್ತೆ ಎಳ್ಕೋಬೇಕು, ಮತ್ತೆ ನಾಟ್ ಹಾಕ್ಕೋಬೇಕು. ನೋಡಿ, 1 2 ಇದೆ. ಈ 2 ಅಲ್ಲಿನೂ ಹಾಕ್ಕೋಬೇಕು ಹುಲ್ಲನ್ನು. ನಾನು ಇಷ್ಟೊತ್ತು ಯಾವ ಥರ ಹಾಕ್ತಿದ್ದೋ ಅದೇ ಥರನೇ ಫುಲ್ಲು ಹಾಕ್ಕೊಂತ ಕವರ್ ಮಾಡಬೇಕು. ಈ ಸಿಡಿ ಎಲ್ಲ ಫುಲ್ ಕವರ್ ಮಾಡಬೇಕೀಗ. ನೋಡಿ, ಆಗಲೇ ಸ್ವಲ್ಪ ಹಾಕಿದ್ದೀನಿ ನಾನು. ಈ ಥರ ಚೈನ್ ಬರುತ್ತೆ ನೋಡಿ, ಈ ಥರ ಚೈನ್ ಬರುತ್ತೆ. ಈ ಥರ ಚೈನ್ ಬಂದರೆ ಫುಲ್ ಇದೇ ಥರನೂ ಚೈನ್ ಬರಬೇಕೀಗ. ಈಗ ಇಷ್ಟು ಹಾಕಿದ್ದೀನಲ್ಲ, ಇದೇ ಥರ ಮತ್ತೆ ಕವರ್ ಮಾಡೋಣ. ಚೈನೂ ಇದೇ ಥರನೂ ಬರಬೇಕು ನೋಡಿ. ಆಗ ಸ್ವಲ್ಪ ಹಾಕಿದ್ದೆ, ಸ್ವಲ್ಪ ಹಾಕಿದಾಗ ತೋರಿಸಿದ್ದೆ. ಈಗ 0.5% ಹಾಕಿದ್ದೀನಿ. ನಾವು ಇದೇ ಥರನೇ ಫುಲ್ಲು ಕವರ್ ಮಾಡ್ಕೊತ ಚೈನ್ ಹಾಕ್ಕೊತ ಹೋಗ್ಬೇಕು. ಹತ್ರನೇ ಹಾಕಬೇಕು, ದೂರ ಏನು ಬೇಡ. ಗ್ಯಾಪ್ ಕೊಡಬೇಡ್ರಿ. ಸಿಡಿ ಕಾಣಲಿದ್ದಂಗೆ ಫುಲ್ ಕವರ್ ಮಾಡ್ಕೊತ ಹೋಗೋಣ. ಗ್ಯಾಪ್ ಕೊಟ್ಟಂಗೆಲ್ಲ ಸಿಡಿ ಕಾಣುತ್ತೆ. ಗ್ಯಾಪ್ ಕೊಡೋಕೆ ಹೋಗ್ಬೇಡ್ರಿ, ಹಾಗಾದರೆ ಸಿಡಿ ಕಾಣಲ್ಲ. ಪಕ್ಕ ಜರ್ಸ್ಕೋಬೇಕು. ಜರ್ಸ್ಕೊಂಡಂಗೆಲ್ಲ ಸಿಡಿ ಕಾಣಲ್ಲ. ಜರ್ಸ್ಕೊಂತ ಹಾಕ್ಕೊತ ಹೋಗೋಣ. ಟೈಟ್ ಹಾಕೋಕೆ ಹೋಗ್ಬೇಡ್ರಿ. ಇಲ್ಲೇನು ಲೂಸಾಗಿ ಹಾಕ್ಕೋಬೇಕು. ಟೈಟ್ ಆದರೆ ಮತ್ತೆ ಮನೆ ಕಾಣಲ್ಲ, ಹಾಗಾಗಿ ಲೂಸ್ ಹಾಕ್ಕೋಬೇಕು. ನೋಡಿ, ಇಲ್ಲಿ ಫುಲ್ಲು ಕವರ್ ಆಯಿತು. ಈಗ ಇದರಲ್ಲೇ ನಾವು ಚೈನ್ ಬಂದಿತ್ತಲ್ಲ ಮುಂಚೆ, ಈ ಚೈನಲ್ಲಿ ಈಗ ಒಂದೊಂದೇ ಮನೇನ ಹಾಕ್ಕೊಂತ ಹೋಗಬೇಕು. ಈ ಚೈನ್ ಒಳಗಡೆ ತೋರಿಸ್ಕೊಂಡು ಈ ಚೈನ್ ಒಳಗಡೆನೇ ತಗೊಂಡು ಮತ್ತೆ 2ರಲ್ಲಿ ಹಾಕ್ಕೊಂತ ಹೋಗಬೇಕು. ಮತ್ತೆ ಚೈನಲ್ಲಿ ಮತ್ತೆ ಆ ಚೈನ್ ಒಳಗಡೆಯಿಂದನೇ ಎಳ್ಕೊಂಡು ಮತ್ತೆ ಚೈನ್ ಹಾಕೋಬೇಕು. ಇದೇ ಥರನೇ ಮತ್ತೆ ಎಲ್ಲ ಫುಲ್ಲು ಕವರ್ ಮಾಡಬೇಕೀಗ. ಹಾಗೆಲ್ಲ ಸಿಡಿ ಕವರ್ ಮಾಡಿದ್ದಾಯಿತು. ಈಗ ಅದರಲ್ಲೇ ಚೈನ್ ಹಾಕ್ಕೊತ ಹೋಗಬೇಕು. ನೋಡಿ, ಚೈನ್ ಹಾಕೋದು 2ರಲ್ಲಿ ಹಾಕ್ಕೊತ ಹೋಗೋಣ. ಒಂದರಲ್ಲಿ ಉಲ್ಲನಲ್ಲಿ ತೋರಿಸೋದು, ಹಾಗೆ 2ರಲ್ಲಿ ಹಾಕ್ಕೊತ ಹೋಗೋದು. ಹಾಗಾದರೆ ಚೈನ್ ಬರುತ್ತೆ. ಇದೇ ಥರ ಫುಲ್ ಹಾಕ್ಕೊತ ಹೋಗಬೇಕು. ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅಲ್ಲವರೆಗೂ ಹಾಕ್ಕೊತ ಹೋಗೋಣ. ಹಾಗಾದರೆ ಒಳಗಡೆ ಬರುತ್ತೆ, ಆಗ ಏರಿಕೆ ಬರುತ್ತೆ. ಹಾಗಾಗಿ ಪುಟ್ಟಿ ಥರ ರೌಂಡಾಗಿ ಬರುತ್ತೆ. ಈ ಥರ ಹಾಕ್ಕೊತ ಹೋದರೆ ಲಾಸ್ಟ್ವರೆಗೂ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅಲ್ಲವರೆಗೂ. ನೋಡಿ, ಈಗ ಫುಲ್ ಕವರ್ ಮಾಡ್ಕೊತ ಬಂದಿದ್ದೀನಿ. ನಾನು ಎಲ್ಲಿ ಸ್ಟಾರ್ಟ್ ಮಾಡಿದ್ದೋ ಅಲ್ಲವರೆಗೂ ಹಾಕ್ಕೊತ ಬಂದಿದ್ದೀನಿ. ಫುಲ್ಲು ಕವರ್ ಆಗಿದೆ. ನಿಮ್ಗೆ ಆಗಲೇ ಅರ್ಥ ಆಗುತ್ತೆ. ನೋಡಿ, ಮೇಲಕ್ವರೆಗೂ ಬಂದಿದೆ. ಇದೇ ಥರ ಹಾಕ್ಕೊತ ಬಂದಿರೋದಕ್ಕೋಸ್ಕರ ಬೌಲ್ ಥರ ಆಗಿದೆ. ಇಲ್ಲಿ ಆಗಲೇ ನಿಮಗೆ ನೋಡಿದರೆ ಕಾಣುತ್ತೆ. ನೋಡಿ, ನಾನು ಅಲ್ಲೇ ಎಲ್ಲ ಲೂಸ್ ಮಾಡ್ತಾ ಇದ್ದೀನಿ. ಟೈಟ್ ಇತ್ತು, ಅದಕ್ಕೋಸ್ಕರ ಲೂಸ್ ಮಾಡ್ತಾ ಇದ್ದೀನಿ. ನೀವೂ ಟೈಟ್ ಹಾಕೋಕೆ ಹೋಗ್ಬೇಡ್ರಿ, ಲೂಸಾಗಿ ಹಾಕ್ಕೊತ ಬನ್ನಿ. ಈಗ ಕಲರ್ ಚೇಂಜ್ ಮಾಡಿದ್ದೀನಿ. ಚೈನ್ ಇದೆಯಲ್ಲ, ಅದರಲ್ಲೇ ಇಂದನೇ ಹುಲ್ಲನ್ನು ತಗೊಂಡು ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಅದೇ ಚೈನಲ್ಲಿ ಒಂದು ಹಾಕ್ಕೊಂಡು ಮತ್ತೆ ಕೋಶ ಕಡ್ಡಿ ಮೇಲೆ ಹುಲ್ಲನ್ನು ಹಾಕ್ಕೊಂಡು ಪಕ್ಕದಲ್ಲಿ ಚೈನ್ ಇರುತ್ತಲ್ಲ, ಆ ಚೈನಲ್ಲಿ ತೂರಿಸ್ಕೊಂಡು ಮತ್ತೆ ಚೈನ್ ಲಾಕ್ ಮಾಡ್ಕೋಬೇಕು. ಈಗ 1ರಲ್ಲಿ ಲಾಕ್ ಆದಮೇಲೆ ಮತ್ತೆ 2 ಬರುತ್ತೆ. ಮತ್ತೆ 2ರಲ್ಲಿ ಲಾಕ್ ಆದಮೇಲೆ 1ರಲ್ಲಿ ಹಾಕೋಬೇಕು. ಆಗ ಚೈನ್ ಆಗುತ್ತೆ. ಮತ್ತು ತಿರ್ಗಾ ಚೈನ್ ಒಳಗಡೆ ಹಾಕ್ಕೊಂಡ್ಮೇಲೆ ಕೋಶ ಕಡ್ಡಿ ಮೇಲೆ ಮತ್ತೆ ಒಂದು ಸಾರಿ ಹಾಕ್ಕೊಳ್ಳೋದು, ಮತ್ತು ಚೈನ್ ಒಳಗಡೆ ಹಾಕ್ಕೊಳ್ಳೋದು. ಆಗ 3 ಬರುತ್ತೆ. ಆ 3ರಲ್ಲಿನೂ ಹಾಕ್ಕೋಬೇಕು, ಆಮೇಲೆ 2ರಲ್ಲಿನೂ ಹಾಕ್ಕೋಬೇಕು, ಆಮೇಲೆ 1ರಲ್ಲಿ ಹಾಕ್ಕೋಬೇಕು. ಇದೇ ಥರನೇ 3 ಮನೆಯೂ ಹಾಕ್ಕೊತ ಹೋಗಬೇಕು. ಇಲ್ಲಿ 3 ಮನೆ ಹಾಕ್ಕೊಂಡಾದ್ಮೇಲೆ ಚೈನ್ ಹಾಕ್ಕೋಬೇಕು 3.
ಉದ್ದ ಚೈನ್ 3 ಹಾಕಿದ್ಮೇಲೆ ಮತ್ತೆ ಸೇಮ್ ಇದೇ ಥರನೇ 3 ಹಾಕೋಬೇಕು ಗ್ಯಾಪ್ ಕೊಟ್ಟು. ನೋಡಿ ಇಲ್ಲಿ 3 ಚೈನ್ ಆದಮೇಲೆ ಇನ್ನೊಂದು ಸರಿ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ. ಅಲ್ಲಿ 2 ಚೈನ್ ಬಿಟ್ಟು ಮತ್ತೆ ಹೋಲ್ಸಲ್ಲಿ ಹಾಕ್ಕೊಳ್ತಾ ಮತ್ತೆ ಸೇಮ್ ಇದೇ ಥರ ಫಸ್ಟ್ ಹಾಕಿದ್ವಲ್ಲ ಅದೇ ಥರನೇ 3 ಮನೆ ಹಾಕ್ಕೋಬೇಕು. ಅದೇ ಥರ 3 ಮನೆ ಹಾಕ್ಕೊಂಡಾದ್ಮೇಲೆ ಮತ್ತೆ 2 ಚೈನ್ ಬಿಡಬೇಕು, ಮತ್ತು 3 ಚೈನ್ ಹಾಕ್ಕೋಬೇಕು. ಮತ್ತು ಕೋಶ ಕಡ್ಡಿ ಮೇಲೆ ಹಾಕ್ಕೊಂಡು ಮತ್ತೆ ಚೈನ್ ಹೋಲ್ಸಲ್ಲಿ ಹಾಕ್ಕೋಬೇಕು. ಮತ್ತು 3 ಮನೆ ಹಾಕ್ಕೊತ ಹೋಗಬೇಕು. ಫುಲ್ಲು ಕವರ್ ಆಗೋವರೆಗೂ ಇದೇ ಥರನೇ ಹಾಕ್ಕೊತ ಹೋಗೋಣ. ಇಲ್ಲಿ ನೋಡಿ ಆಗಲೇ 70% ಹಾಕಿದ್ದೀನಿ, ಇನ್ನು ಸ್ವಲ್ಪ ಇದೆ, ಸ್ವಲ್ಪ ಕವರ್ ಆಗೋಕ್ಕೆ. ನಾನು ಸ್ಟಾರ್ಟಿಂಗ್ ಎಲ್ಲ ಹಾಕಿದ್ದೋ ಅಲ್ಲಿವರೆಗೆ ಬರೋಕ್ಕೆ ಇನ್ನೊಂದು 2 ಮನೆ ಹಾಕಿದರೆ ಆಯಿತು. ನಿಮಗೆ ತೋರಿಸ್ಬೇಕಂತ ಹೇಳ್ಬಿಟ್ಟು ಮತ್ತೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಈಗ ಎಲ್ಲ ಫುಲ್ ಹಾಕಿದ್ದೀನಿ, ಫುಲ್ ಕವರ್ ಆಗಿದೆ. ನಾನು ಎಲ್ಲ ಹಾಕಿದ್ದೆ ಅಲ್ಲಿವರೆಗೂ ಬಂದಿದ್ದೀನಿ. ನೋಡಿ ಹಾಗೆ ಸ್ವಲ್ಪ ಪುಟ್ಟಿ ಥರನೇ ಕಾಣ್ತಾ ಇದೆ, ನಿಮಗೆ ಯಾವ ಥರ ಕಾಣುತ್ತೋ ಗೊತ್ತಿಲ್ಲ. ಇಲ್ಲಿ ನಮಗೆ ಚೆನ್ನಾಗಿ ಕಾಣ್ತಾ ಇದೆ. ಈಗ ಕಲರ್ ಚೇಂಜ್ ಮಾಡ್ತಾಯಿದ್ದೀನಿ, ಅದು ಅಲ್ಲೇ ಬಿಡಬೇಕು ಫಸ್ಟ್ ಕಲರು. ಈಗ ಕಲರ್ ಚೇಂಜ್ ಮಾಡಿಕೊಂಡು ಸೇಮ್ ನಾವು ಫಸ್ಟ್ ಯಾವ ಥರ ಹಾಕಿದ್ವೋ ಅದೇ ಥರನೇ ಸೇಮ್ ಇದನ್ನು ಕಲರ್ ಹಾಕ್ಕೊತ ಹೋಗಬೇಕು. ಚೈನ್ ಎಲ್ಲಿತ್ತಲ್ಲ ಅಲ್ಲಿ ಮಾತ್ರ ಹಾಕ್ಕೋಬೇಕು. ಇದು ನಾವು 3 ಚೈನ್ ಹಾಕಿದ್ವಲ್ಲ ಆ ಚೈನಲ್ಲಿ ಮಾತ್ರ ಹಾಕ್ಕೋಬೇಕು. ಇಲ್ಲಿ ಮುಂಚೆ ಯಾವ ಥರ ಹಾಕಿದ್ವೋ ಅದೇ ಥರನೇ ಹಾಕ್ಕೊತ ಬರಬೇಕು. ನಿಮಗೆ ಗ್ಯಾಪ್ ಕಾಣುತ್ತಾಗಲೇ 3 ಚೈನ್ ಹಾಕಿರೋದು, ಆ ಚೈನ್ ಒಳಗಡೆ ಹಾಕ್ಕೊಂತ ಬರಬೇಕು. ಮತ್ತು 3 ಆದಮೇಲೆ ಮತ್ತೆ ಇದೇ ಥರನೇ ವೈಟನ್ನು ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡಾದ್ಮೇಲೆ ಮತ್ತೆ ತಿರ್ಗಾ ಗ್ಯಾಪ್ ಇರೋ ಹತ್ರನೇ ಹಾಕ್ಕೋಬೇಕು. 3 ಚೈನಲ್ಲಿ ಗ್ಯಾಪ್ ಎಲ್ಲಿ ಕೊಟ್ಟಿದ್ವಿ ಅಲ್ಲಿ ಸೇಮ್ ಫಸ್ಟಿಗೆ ಯಾವ ಥರ ಹಾಕಿದ್ದು ವೈಟ್ ಕಲರೂ ಅದೇ ಹಾಕ್ಕೊತ ಹೋಗೋಣ. ಈ ವೈಟ್ ಕಲರನ್ನು ಫುಲ್ ಹಾಕ್ಕೊತ ಹೋಗ್ಬೇಕು, ಆಗ ಬೌಲ್ ಬರುತ್ತೆ. ಮತ್ತು ವೈಟ್ ಕಲರ್ ಆದಮೇಲೆ ಮತ್ತೆ ಬೇರೆ ಕಲರೂ ಹಾಕ್ಕೋಬೋದು. ನನ್ನ ಹತ್ರ ಆಲ್ರೆಡಿ ಮುಂಚೆ ಹಾಕಿರೋದಿದೆ, ಅದು ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಕಾಣುತ್ತೆ ಬೌಲು. ನೀವು ಇದರಲ್ಲಿ ಎಲ್ಲ ಥರನೂ ಐಟಮ್ ಸಿಕ್ಕೋಬೋದು, ಪೌಡ್ರು, ಐಟೆಕ್ಸು, ಸ್ಟಿಕ್ಕರು, ಇಲ್ಲ ಅಂದರೆ ಆಯಿಂಟ್ಮೆಂಟ್ ಆದ್ರೂ ಹಾಕ್ಕೋಬೋದು. ಆಯಿಂಟ್ಮೆಂಟ್ ಅಲ್ಲದೆ ಟ್ಯಾಬ್ಲೆಟ್ಸು ಆ ಥರ ಎಲ್ಲ ಐಟಮ್ ಹಾಕ್ಕೋಬೋದು. ನೋಡಿ ನಾನು ಎಷ್ಟು ಕಲರ್ಸ್ ಹಾಕಿದ್ದೀನಿ, ನನಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬೌಲ್ ಥರ. ನಾನು 4 ಕಲರ್ಸ್ ಹಾಕಿದ್ದೀನಿ, 1 2 3 4 ಕಲರ್ಸ್ ಹಾಕಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನಿಮಗೂ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ.